ಏಕಾಏಕಿ ನಿನ್ ಮೇಲೂ ಹಲ್ಲೆ ಮಾಡಿದ್ರೆ ಹೇಗೆ? ಅವರು ಅಲ್ಲೇ ಬಂದರು, ಬಂಧುಗಳ ತಿರ್ಗಾ ನಿಲ್ಸಿದೆ, ಆಮೇಲೆ ಸ್ಪ್ರೇ ಹೊಡೆದ್ರು, ಹೋಗ್ಬಿಟ್ರು ಅಷ್ಟೇ. ಈಗ ಎಷ್ಟು ನಿಮಿಷ ಆಗಿತ್ತು ಕಾರ್ಯಾಚರಣೆ ಮಾಡಿ? ಯಾವ ಸಂದರ್ಭದಲ್ಲಿ ಬಂದು ಏನೇನ್ ಮೂಲಕ ಹಲ್ಲೆ ಮಾಡಿದ್ರು? ಅಲ್ಲೇ ಏನ್ ಮಾಡಿಲ್ಲ, ಬಂದ್ರು ಸ್ಪ್ರೇ ಹೊಡೆದ್ರು ಅಷ್ಟೇ, ಹೋದ್ರು. ಅಲ್ಲಿ AWಗೇನು ಹೊಡೆದ್ರಂತ ನಮ್ ಕಂಡಿಲ್ಲ. ನಿನಗೂ ಕೂಡ ಸ್ಪ್ರೇ ಹೊಡೆಯುವಂತ ಪ್ರಯತ್ನ ಆಯ್ತಾ? ಆಯ್ತು ನೋಡಿ, ಸ್ಪ್ರೇ ಹೊಡೆದಿರೋದು. ಗಾಡಿ ಒಳಗೆ ಕುಂತ್ಕೋದಾತಲ್ಲ, ಕಣ್ಣೆಲ್ಲ ಉರಿತಿದೆ, ಮಕ ನೋಡಿ ಹೆಂಗಾಗೈತೆ. ಕಣ್ಣಿಗೆಲ್ಲ ನಿನ್ಗೆ ಸ್ಪ್ರೇ ಹೊಡೆದಿದ್ದಾರೆ ಆಗಿದ್ರೆ? ಕಣ್ಣಿಗೆ ಹೊಡಿತಿದ್ರೆ ನಮ್ ಹಿಂಗ್ ಮಾಡ್ಕೊಂಡ್ರೆ ಇಲ್ಲೆಲ್ಲ ಸಿಡೀತು, ಕಣ್ಣಿಗೇನು ಬಿದ್ದಿಲ್ಲ. ಅಲ್ಲ, ಏಕಾಏಕಿ ಬಂದು ಸ್ಪ್ರೇ ಹೊಡೆದ್ರ ಅಥವಾ ಹೇಗೆ ಗೊತ್ತಾಗ್ಲಿಲ್ಲ ನಿನ್ಗೆ? ನೀನು ಡ್ರೈವ್ ಮಾಡ್ತಿರೋ ಸಂದರ್ಭದಲ್ಲಿ ಮಾಡ್ತಾ ಇದ್ದೆ, ಅವನೇನಂದ ಬೋಳಿ ಮಗನೇ ನಿಲ್ಸ, ಯಾರು ಕೇಳಿ ಹೊಡಿತಾ ಅన్నారు. ನಾನು ಆಫ್ ಮಾಡಿದೆ, ಆಫ್ ಮಾಡಿದ್ಮೇಲೆ ತಿರ್ಗಾ ಸ್ಪ್ರೇ ತಂದು ಹೊಡೆದ್ರು. ಹೊಡೆದ ಮೇಲೆ ತಿರ್ಗಾ ನಿಂತ್ಕೊಲಿಲ್ಲ, ಅಲ್ಲೇ ಹೋಗ್ಬಿಟ್ರಿ ಹಿಂಗೆ ಅಷ್ಟೇ. ಜಿಬಿ ಅಧಿಕಾರಿಗಳು ಏನ್ ಹೇಳಿದ್ರು? ಅವ್ರು ಬಂದಂತ ಸಂದರ್ಭದಲ್ಲಿ ಏನ್ ಹೇಳಿದ್ರು? ಅವ್ರ ಜೊತೆ ಮಾತುಕತೆ ಆಯ್ತಾ? ಹೇಗೆ ಮಾತಿನ ಚಕಮಕಿ ಏನಾದ್ರು ಆಯ್ತಾ? ಯಾರು ಸಿಗ್ಲಿಲ್ಲ, ಎಲ್ಲರೂ ಹೋಗ್ಬಿಟ್ರು ಹೊಡೆದಿಸಿ. ಈ ಕಾರ್ಯಾಚರಣೆ ಆರಂಭ ಮಾಡಿ ಎಷ್ಟು ನಿಮಿಷ ಆಗಿತ್ತು? ಎಷ್ಟು ನಿಮಿಷದಲ್ಲಿ ಅವ್ರು ಬಂದ್ರು? 11 ಗಂಟೆಗೆಲ್ಲ ಸ್ಟಾರ್ಟ್ ಮಾಡಿದ್ವಿ, ತಿರ್ಗಾ 12ವರೆಗೆ ಬಂದ್ರು, ಸ್ಟಾಪ್ ಮಾಡಿದ್ರು ಅಷ್ಟೇ. ಎಷ್ಟು ಜನರ ಗುಂಪಿತ್ತು? ಅವ್ರು ಯಾವ ವೆಹಿಕಲ್ ಅಲ್ಲಿ ಬಂದಿದ್ರು? ಎದ್ರಲ್ಲಿ ಬಂದ್ರೆ ನಮಗ್ ಗೊತ್ತಿಲ್ಲ, ಮುನ್ನಾಡಿ ಕೆಲಸ ಮಾಡ್ತಾ ಇದೀವಿ ಅಷ್ಟೇ ಗೊತ್ತಿರೋದು ನಮ್ಗೆ. ನಿಮ್ಮ ಅಧಿಕಾರಿಗಳೆಲ್ಲ ಸೇರಿ, ನಿಮ್ಮ ಕಾರ್ಯಾಚರಣೆ ಮಾಡುವಂತ ನಿಮ್ಮ ತಂಡ ಸೇರಿ ಒಟ್ಟು ಎಷ್ಟು ಜನ ಇದ್ರಿ ನೀವು? ಅವ್ರು ಎಷ್ಟು ಸಂಖ್ಯೆಯಲ್ಲಿ ಇದ್ರು? ಅವರು ಇಬ್ಬರೇನ ನೋಡಿದೀವಿ, ಅವ್ರು ಇಬ್ಬರು 3 ಜನ 4 ಜನ ಇದಾರೆ. ಅವರು ನಾವು ಜಾಸ್ತಿ ಜನ ಇದ್ದೀವಿ. ಈ ಫುಟ್ಪಾತ್ ಮೇಲೆ ಇದ್ದಂತ ಅಂಗಡಿಯ ಮಾಲೀಕರು ಕೂಡ ಅವ್ರ ಜೊತೆ ಸೇರ್ಕೊಂಡ್ರ ಹೇಗೆ? ಅದು ಏನೋ ಪರಿಚಯ ಇಲ್ಲ ನಮ್ಗೆ, ಅವರು ಯಾರಂತ ಮಾಲೀಕರಂತ. ಅವ್ರು ಬಂದು ಹೊಡೆದ್ರು, ಹೋಗ್ಬಿಟ್ರು ಅಷ್ಟೇ ನಮ್ಗೆ. ಈಗ ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ಅವ್ರ ಏನಾದ್ರು ಕೈಲಿ ಏನಿತ್ತು, ಸಾಧನ ಏನಿತ್ತು, ಏನ್ ತಗೊಂಡು ಹೊಡೆದ್ರು? ಏನಿಲ್ಲ, ಸ್ಪ್ರೇ ಒಂದಿತ್ತು, ಅದೆಲ್ಲ ಹೊಡೆದ್ರು, ಎಲ್ಲರೂ ಓಡ್ಬಿಟ್ರು. ಸಿಕ್ಕಿರುವಂತ ವಸ್ತುಗಳೆಲ್ಲ ತಗೊಂಡು ಹಲ್ಲೆ ಮಾಡಿದ್ರ ಅದಕ್ಕೆ ಹೊಡೆದ್ರಂತ ಅಲ್ಲೇ ಇದ್ರಲ್ಲ. ಅವ್ರಿಗೆ ನಮ್ಮ ಹೆಡ್ ಆಫೀಸ್ಗೆ ಯಾರಿಗೆ ಹೊಡೆದ್ರಂತ, ಅವ್ರಿಗೆ ಇಲ್ಲೆಲ್ಲ ಏಟಾಗೈತೆ, ತಿರ್ಗಿ ತಲೆಗೆ ಏಟಾಗೈತೆ ಅಷ್ಟೇ. ಲಾಸ್ಟಿಗೆ ಗೊತ್ತಾಗಿರೋದು ನಮ್ಗೆ. ತಮ್ಮ ಹೆಸರು? ಸಿದ್ದಪ್ಪ ಅಂತ. ಇದು ಸಿದ್ದಪ್ಪ ಅನ್ನುವಂತ JCBಯ ಚಾಲಕ ಹೇಳ್ತಿರುವಂತ ಮಾತು. ನಾನು ಏನು JCB ಮೂಲಕ ಅಂಗಡಿಯನ್ನು ತೆರವು ಮಾಡ್ತಿರುವಂತ ಸಂದರ್ಭದಲ್ಲಿಯೇ ಏಕಾಏಕಿ ಬಂದು ನನಗೆ ಪೆಪ್ಪರ್ ಸ್ಪ್ರೇನು ಕೂಡ ಹೊಡೆದ್ರು, ನನಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಕೂಡ ಮಾಡಿದ್ರು ಅನ್ನುವಂತ ಮಾತನ್ನು ಅವ್ರು ಹೇಳ್ತಾ ಇರುವಂತದ್ದು. ಅಂದ್ರೆ ಕಾರ್ಯಾಚರಣೆ ಆರಂಭ ಮಾಡಿ ಒಂದು ಅರ್ಧ ಗಂಟೆಯ ಒಳಗಾಗಿ ನಮಗೆ ಹಲ್ಲೆಯನ್ನು ಮಾಡಿದ್ದಾರೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಕಾರ್ತಿಕ್, ಕನ್ನಡ, ಬೆಂಗಳೂರು. ಏಕಾಏಕಿ ನಿನ್ ಮೇಲೂ ಹಲ್ಲೆ ಮಾಡಿದ್ರೆ ಹೇಗೆ? ಅವರು ಅಲ್ಲೇ ಬಂದರು, ಬಂಧುಗಳ ತಿರ್ಗಾ ನಿಲ್ಸಿದೆ, ಆಮೇಲೆ ಸ್ಪ್ರೇ ಹೊಡೆದ್ರು, ಹೋಗ್ಬಿಟ್ರು ಅಷ್ಟೇ. ಈಗ ಎಷ್ಟು ನಿಮಿಷ ಆಗಿತ್ತು ಕಾರ್ಯಾಚರಣೆ ಮಾಡಿ? ಯಾವ ಸಂದರ್ಭದಲ್ಲಿ ಬಂದು ಏನೇನ್ ಮೂಲಕ ಹಲ್ಲೆ ಮಾಡಿದ್ರು? ಅಲ್ಲೇ ಏನ್ ಮಾಡಿಲ್ಲ, ಬಂದ್ರು ಸ್ಪ್ರೇ ಹೊಡೆದ್ರು ಅಷ್ಟೇ, ಹೋದ್ರು. ಅಲ್ಲಿ AWಗೇನು ಹೊಡೆದ್ರಂತ ನಮ್ ಕಂಡಿಲ್ಲ. ನಿನಗೂ ಕೂಡ ಸ್ಪ್ರೇ ಹೊಡೆಯುವಂತ ಪ್ರಯತ್ನ ಆಯ್ತಾ? ಆಯ್ತು ನೋಡಿ, ಸ್ಪ್ರೇ ಹೊಡೆದಿರೋದು. ಗಾಡಿ ಒಳಗೆ ಕುಂತ್ಕೋದಾತಲ್ಲ, ಕಣ್ಣೆಲ್ಲ ಉರಿತಿದೆ, ಮಕ ನೋಡಿ ಹೆಂಗಾಗೈತೆ. ಕಣ್ಣಿಗೆಲ್ಲ ನಿನ್ಗೆ ಸ್ಪ್ರೇ ಹೊಡೆದಿದ್ದಾರೆ ಆಗಿದ್ರೆ? ಕಣ್ಣಿಗೆ ಹೊಡಿತಿದ್ರೆ ನಮ್ ಹಿಂಗ್ ಮಾಡ್ಕೊಂಡ್ರೆ ಇಲ್ಲೆಲ್ಲ ಸಿಡೀತು, ಕಣ್ಣಿಗೇನು ಬಿದ್ದಿಲ್ಲ. ಅಲ್ಲ, ಏಕಾಏಕಿ ಬಂದು ಸ್ಪ್ರೇ ಹೊಡೆದ್ರ ಅಥವಾ ಹೇಗೆ ಗೊತ್ತಾಗ್ಲಿಲ್ಲ ನಿನ್ಗೆ? ನೀನು ಡ್ರೈವ್ ಮಾಡ್ತಿರೋ ಸಂದರ್ಭದಲ್ಲಿ ಮಾಡ್ತಾ ಇದ್ದೆ, ಅವನೇನಂದ ಬೋಳಿ ಮಗನೇ ನಿಲ್ಸ, ಯಾರು ಕೇಳಿ ಹೊಡಿತಾ ಅన్నారు. ನಾನು ಆಫ್ ಮಾಡಿದೆ, ಆಫ್ ಮಾಡಿದ್ಮೇಲೆ ತಿರ್ಗಾ ಸ್ಪ್ರೇ ತಂದು ಹೊಡೆದ್ರು. ಹೊಡೆದ ಮೇಲೆ ತಿರ್ಗಾ ನಿಂತ್ಕೊಲಿಲ್ಲ, ಅಲ್ಲೇ ಹೋಗ್ಬಿಟ್ರಿ ಹಿಂಗೆ ಅಷ್ಟೇ. ಜಿಬಿ ಅಧಿಕಾರಿಗಳು ಏನ್ ಹೇಳಿದ್ರು? ಅವ್ರು ಬಂದಂತ ಸಂದರ್ಭದಲ್ಲಿ ಏನ್ ಹೇಳಿದ್ರು? ಅವ್ರ ಜೊತೆ ಮಾತುಕತೆ ಆಯ್ತಾ? ಹೇಗೆ ಮಾತಿನ ಚಕಮಕಿ ಏನಾದ್ರು ಆಯ್ತಾ? ಯಾರು ಸಿಗ್ಲಿಲ್ಲ, ಎಲ್ಲರೂ ಹೋಗ್ಬಿಟ್ರು ಹೊಡೆದಿಸಿ. ಈ ಕಾರ್ಯಾಚರಣೆ ಆರಂಭ ಮಾಡಿ ಎಷ್ಟು ನಿಮಿಷ ಆಗಿತ್ತು? ಎಷ್ಟು ನಿಮಿಷದಲ್ಲಿ ಅವ್ರು ಬಂದ್ರು? 11 ಗಂಟೆಗೆಲ್ಲ ಸ್ಟಾರ್ಟ್ ಮಾಡಿದ್ವಿ, ತಿರ್ಗಾ 12ವರೆಗೆ ಬಂದ್ರು, ಸ್ಟಾಪ್ ಮಾಡಿದ್ರು ಅಷ್ಟೇ. ಎಷ್ಟು ಜನರ ಗುಂಪಿತ್ತು? ಅವ್ರು ಯಾವ ವೆಹಿಕಲ್ ಅಲ್ಲಿ ಬಂದಿದ್ರು? ಎದ್ರಲ್ಲಿ ಬಂದ್ರೆ ನಮಗ್ ಗೊತ್ತಿಲ್ಲ, ಮುನ್ನಾಡಿ ಕೆಲಸ ಮಾಡ್ತಾ ಇದೀವಿ ಅಷ್ಟೇ ಗೊತ್ತಿರೋದು ನಮ್ಗೆ. ನಿಮ್ಮ ಅಧಿಕಾರಿಗಳೆಲ್ಲ ಸೇರಿ, ನಿಮ್ಮ ಕಾರ್ಯಾಚರಣೆ ಮಾಡುವಂತ ನಿಮ್ಮ ತಂಡ ಸೇರಿ ಒಟ್ಟು ಎಷ್ಟು ಜನ ಇದ್ರಿ ನೀವು? ಅವ್ರು ಎಷ್ಟು ಸಂಖ್ಯೆಯಲ್ಲಿ ಇದ್ರು? ಅವರು ಇಬ್ಬರೇನ ನೋಡಿದೀವಿ, ಅವ್ರು ಇಬ್ಬರು 3 ಜನ 4 ಜನ ಇದಾರೆ. ಅವರು ನಾವು ಜಾಸ್ತಿ ಜನ ಇದ್ದೀವಿ. ಈ ಫುಟ್ಪಾತ್ ಮೇಲೆ ಇದ್ದಂತ ಅಂಗಡಿಯ ಮಾಲೀಕರು ಕೂಡ ಅವ್ರ ಜೊತೆ ಸೇರ್ಕೊಂಡ್ರ ಹೇಗೆ? ಅದು ಏನೋ ಪರಿಚಯ ಇಲ್ಲ ನಮ್ಗೆ, ಅವರು ಯಾರಂತ ಮಾಲೀಕರಂತ. ಅವ್ರು ಬಂದು ಹೊಡೆದ್ರು, ಹೋಗ್ಬಿಟ್ರು ಅಷ್ಟೇ ನಮ್ಗೆ. ಈಗ ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ಅವ್ರ ಏನಾದ್ರು ಕೈಲಿ ಏನಿತ್ತು, ಸಾಧನ ಏನಿತ್ತು, ಏನ್ ತಗೊಂಡು ಹೊಡೆದ್ರು? ಏನಿಲ್ಲ, ಸ್ಪ್ರೇ ಒಂದಿತ್ತು, ಅದೆಲ್ಲ ಹೊಡೆದ್ರು, ಎಲ್ಲರೂ ಓಡ್ಬಿಟ್ರು. ಸಿಕ್ಕಿರುವಂತ ವಸ್ತುಗಳೆಲ್ಲ ತಗೊಂಡು ಹಲ್ಲೆ ಮಾಡಿದ್ರ ಅದಕ್ಕೆ ಹೊಡೆದ್ರಂತ ಅಲ್ಲೇ ಇದ್ರಲ್ಲ. ಅವ್ರಿಗೆ ನಮ್ಮ ಹೆಡ್ ಆಫೀಸ್ಗೆ ಯಾರಿಗೆ ಹೊಡೆದ್ರಂತ, ಅವ್ರಿಗೆ ಇಲ್ಲೆಲ್ಲ ಏಟಾಗೈತೆ, ತಿರ್ಗಿ ತಲೆಗೆ ಏಟಾಗೈತೆ ಅಷ್ಟೇ. ಲಾಸ್ಟಿಗೆ ಗೊತ್ತಾಗಿರೋದು ನಮ್ಗೆ.
ತಮ್ಮ ಹೆಸರು? ಸಿದ್ದಪ್ಪ ಅಂತ. ಇದು ಸಿದ್ದಪ್ಪ ಅನ್ನುವಂತ ಜೆಸಿಬಿ ಚಾಲಕ ಹೇಳ್ತಿರುವಂತ ಮಾತು. ನಾನು ಏನು ಜೆಸಿಬಿ ಮೂಲಕ ಅಂಗಡಿಯನ್ನು ತೆರವು ಮಾಡ್ತಿರುವಂತ ಸಂದರ್ಭದಲ್ಲಿಯೇ ಏಕಾಏಕಿ ಬಂದು ನನಗೆ ಪೆಪ್ಪರ್ ಸ್ಪ್ರೇನು ಕೂಡ ಹೊಡೆದ್ರು, ನನಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಕೂಡ ಮಾಡಿದ್ರು ಅನ್ನುವಂತ ಮಾತನ್ನು ಅವ್ರು ಹೇಳ್ತಾ ಇರುವಂತದ್ದು. ಅಂದ್ರೆ ಕಾರ್ಯಾಚರಣೆ ಆರಂಭ ಮಾಡಿ ಒಂದು ಅರ್ಧ ಗಂಟೆಯ ಒಳಗಾಗಿ ನಮಗೆ ಹಲ್ಲೆಯನ್ನು ಮಾಡಿದ್ದಾರೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು.